ಎಡೆಬಿಡದೆ ಜಮ್ಮು ಮತ್ತು ಕಾಶ್ಮೀರದ ಹೆಚ್ಚಿನ ಕಡೆ ಮಳೆ ಸುರಿಯುತ್ತಿರುವುದರಿಂದ ಜನಜೀವನವು ಅಸ್ತವ್ಯಸ್ತಗೊಂಡಿದ್ದು ವೈಷ್ಣೋದೇವಿ ಯಾತ್ರೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ದೋಡಾದಲ್ಲಿ ನೆಲಜರಿದು 4 ಸಾವು ಕಂಡರು. ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರೀ ಮಳೆ ಮತ್ತು ಸುರಿಯಲಿರುವುದರಿಂದ ಭಾರತೀಯ ಹವಾಮಾನ ಇಲಾಖೆಯು ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಎಲ್ಲ ಇಲಾಖೆಗಳು ಎಲ್ಲಾ ಕಡೆ ನಾಗರಿಕರ ರಕ್ಷಣೆಗೆ ಸಿದ್ಧ ಸ್ಥಿತಿಯಲ್ಲೇ ಇರುವಂತೆ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಕರೆ ನೀಡಿದ್ದಾರೆ. ಕಳೆದ ವಾರ ಅದರ ಹಿಂದಿನ ವಾರವೂ ಕೂಡ ಹಿಮಾಲಯದ ತಪ್ಪಲಿನುದ್ದಕ್ಕೂ ಮಳೆ ಅವಾಂತರ ಮಾಡಿತ್ತು. 2-3 ಯಾತ್ರೆಗಳ ಯಾತ್ರಿಗಳು ದಾರಿಯಲ್ಲಿ ಭೂಕುಸಿತಕ್ಕೆ ಮರಣ ಕಂಡಿದ್ರು. ವೈಷ್ಣೋದೇವಿ ಜಾತ್ರೆಗೆ ಬಿಟ್ಟಿದ್ದ ಬ್ಯಾಟರಿ ಕಾರುಗಳು ಹಾಗೂ ಹೆಲಿಕಾಪ್ಟರ್ ಸೇವೆಯನ್ನ ಆರಂಭದಲ್ಲೇ ನಿಲ್ಲಿಸಲಾಗಿದೆ. ಜಮ್ಮು ಕಾಶ್ಮೀರ ರಾಷ್ಟ್ರೀಯ ಹೆದ್ದಾರಿಯ ಹಲವು ಕಡೆ ರಸ್ತೆ ಸ್ಥಗಿತಗೊಂಡಿದೆ. ಕಾತ್ರದಿಂದ 13 ಕಿಲೋಮೀಟರ್ ನಡೆದು ಇಲ್ಲವೇ ಹೆಲಿಕಾಪ್ಟರ್ನಲ್ಲಿ ತ್ರಿಕೂಟ ಪರ್ವತದ ವೈಷ್ಣೋದೇವಿ ಕ್ಷೇತ್ರಕ್ಕೆ ಹೋಗಬೇಕಾಗ್ತದೆ. ಕಿಶ್ತವಾಡ್, ಡೋಡಾ, ರಜೌರಿ ಜಿಲ್ಲೆಗಳಲ್ಲಿ ಭಾರೀ ಹಾನಿಯಾಗಿದೆ. ಪಂಜಾಬಿನಲ್ಲೂ ಮಳೆ ಪ್ರವಾಹ ಉಂಟು ಮಾಡಿದೆ. ಈ ರಾಜ್ಯಗಳ ನದಿಗಳು ಪಾಕಿಸ್ತಾನಕ್ಕೆ ಹರಿದು ಅಲ್ಲೂ ಪ್ರವಾಹ ತಂದಿದೆ. ಅಪಾರ ಜೀವಹಾನಿ, ವಿತ್ತ ಹಾನಿ ನಡೆದಿದೆ.